ನಾನು ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಈ ಒಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಪ್ರಮುಖರಾದಂಥ ಶರೀಫ್ ಬ್ರದರ್ಸ್ಗೆ, ಇಲ್ಲಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಸ್ವಾಮೀಜಿಯವರಿಗೆ ಮತ್ತು ನಿಮಗೆಲ್ಲರಿಗೂ ಸಹ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಮಾಲೀಕರು ಏನಿದ್ದಾರೆ, ಪ್ರಮುಖರು ಏನಿದ್ದಾರೆ, ಶರೀಫ್ ಅವರು ನನ್ನ ಒಡ ಹುಟ್ಟಿದ ಸಹೋದರನಿಗಿಂತ ಹೆಚ್ಚಿನ ರೀತಿಯಲ್ಲಿ ನನ್ನನ್ನು ಪ್ರೀತಿಸ್ತಾರೆ, ಹೆಚ್ಚಿನ ಗೌರವಿಸ್ತಾರೆ. ನಾನು ಈಗಿನಿಂದ ನೋಡ್ತಾ ಇಲ್ಲ ಶರೀಫ್ ಅವರಿಗೆ. ನಾನು ACP ಇದ್ದಾಗಲಿಂದ ನನ್ನ ಪರಿಚಯ, ನನ್ನ ಜೊತೆಯಲ್ಲಿ ಒಡನಾಟ ಇದ್ದಂಥವ್ರು, ಬಹಳ ಸಹೃದಯಿ, ಬಹಳ ಬುದ್ಧಿವಂತರು, ಸಮಾಜಮುಖಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಪ್ರತಿ ವರ್ಷ ಅವರು ಏನು ಇಷ್ಟು ಸಂಭ್ರಮದಿಂದ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಈ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಜೀವನದಲ್ಲಿ ಮರಿಲಾರದಂಥ ದಿನ ಅಂದರೆ ತಪ್ಪಾಗೋದಿಲ್ಲ. ಕಾರಣ ಇಷ್ಟೇ, ಇದೇ ದಿನ ನನ್ನ ಬರ್ತ್ಡೇ ಕೂಡ. ನನಗೆ ಅನಿಸೋದು ಎಷ್ಟು ಜನಗಳಿಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ, ರಾಷ್ಟ್ರೀಯ ಹಬ್ಬದ ದಿನ ಎಲ್ಲ ನನ್ನ ಅಣ್ಣ ತಮ್ಮಗಳ ಥರ ಪ್ರೀತಿಸುವಂಥ ಜೊತೆಯಲ್ಲಿ ಒಂದು ಕೇಕ್ ಕಟ್ ಮಾಡುವಂಥ ಸೌಭಾಗ್ಯ. ಯು ಕಾಂಟ್ ಬಿಲೀವ್ ಇಟ್. ನಾವು ಚಿಕ್ಕವರಿದ್ದಾಗಲಿಂದ ಯಾವ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಇನ್ಸ್ಪೆಕ್ಟ್ರಾಗಿ ಬಂದ ನಂತರ ನನ್ನ ಸಹೋದ್ಯೋಗಿಗಳಿಗೆ ಅದು ಹೇಗೆ ಗೊತ್ತಾಯ್ತು ಏನೋ, ಸಾಹೇಬ್ರ ಬರ್ತ್ಡೇ August 15 ಅಂತೇಳಿ. ತದನಂತರ ಹಿಂಗೆ ಒಬ್ಬರಿಂದ ಬಾಯಿಗೆ ಹೋಗ್ತಾ ನನ್ನ ಸಹೋದ್ಯೋಗಿಗಳು, ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ನನ್ನ ಬರ್ತ್ಡೇ ಕೇಕ್ ಕಟ್ ಮಾಡಿಸಿದ್ದು ಒಂದು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಹೋದ್ಯೋಗಿಗಳು. ತದನಂತರ ಹಲವಾರು ಸಂಘ ಸಂಸ್ಥೆಯವರು, ನನ್ನ ವೆಲ್ ವಿಷರ್ಸು, ಅವ್ರಿಗೂ ಸಹ ಮಾಹಿತಿ ಹೋದ್ಮೇಲೆ ನಾನು ಕೇಕ್ ಕಟ್ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಸಂತೋಷದ ವಿಷಯ ಏನಂದರೆ, ಚೈಲ್ಡ್ಹುಡ್ಡಿಂದ ಸುಮಾರು 30-40 ವರ್ಷಗಳ ಕಾಲ ನಾನು ಏನು ಕೇಕ್ ಕಟ್ ಮಾಡಿಲ್ಲ, ಅದು ಅಷ್ಟು ಡ್ಯೂ ಬ್ಯಾಕ್ಲಾಗ್ ಏನಿತ್ತು, ಪ್ರತಿ ವರ್ಷ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ August 15ಗೆ 10-15 ಕೇಕ್ಗಳನ್ನು ಕಟ್ ಮಾಡಿ ಆ ಬ್ಯಾಕ್ಲಾಗೆಲ್ಲ ನನ್ನ ಕೇಕ್ ಕಟ್ ಮಾಡಿರ್ತಕ್ಕಂಥದ್ದಲ್ಲ, ಮತ್ತೆ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊತೀನಿ. ಈ ಶುಭ ಸಂದರ್ಭದಲ್ಲಿ ಶರೀಫ್ ಬ್ರದರ್ ಇಬ್ಬರು ಅಣ್ಣ ತಮ್ಮಳು ಏನಿದ್ದಾರೆ, ನನ್ನನ್ನು ಎಷ್ಟೇ ಯಾವುದೇ ಕಾರಣಕ್ಕೂ ಮರಿದಂಗೆ ಹಿಂದಿನ ದಿವಸ ಜ್ಞಾಪಿಸ್ತಾರೆ, ಮತ್ತೆ ಪದೇ ಜ್ಞಾಪಿಸ್ತಾ ಇರ್ತಾರೆ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನನಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ. ನನಗೆ ತುಂಬ ಸಂತೋಷ ವಿಷಯ ಏನಂದರೆ, ಒಂದು ಸರ್ಕಾರ ನಮ್ಮ ಸಾರ್ವಜನಿಕರ ತಲೆಯಲ್ಲಿರೋದು, ಸರ್ಕಾರ ಅಂದರೆ ಕೆಲಸ ಕೊಡಬೇಕು, ನಿರುದ್ಯೋಗಿಗಳಿಗೆ, ವಿದ್ಯಾವಂತರಿಗೆ ಕೆಲಸ ಕೊಡಬೇಕು. ಅರೆ ಬಾಬಾ, ಸರ್ಕಾರ ಎಷ್ಟು ಜನಕ್ಕೆ ಕೆಲಸ ಕೊಡಲಿಕ್ಕಾಗುತ್ತೆ? ಅಂತಹ ಕೆಲಸವನ್ನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ನೂರಾರು ಜನಗಳಿಗೆ ಕೆಲಸ ಕೊಡೋದ್ರ ಮೂಲಕ ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೀಗಾಗಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇನ್ನೂ ಭಾಳ ಎತ್ತರಕ್ಕೆ ಬೆಳೀಬೇಕು. ಇನ್ನೂ ನೂರಾರು ಜನ ವಿದ್ಯಾವಂತರಿಗೆ, ನಿರುದ್ಯೋಗಿಗಳಿಗೆ ಕೆಲಸ ಕೊಡೋದ್ರ ಮೂಲಕ ಸಮಾಜದಲ್ಲಿ ಎಲ್ಲರೂ ಸಹ ಕೈತುಂಬ ಕೆಲಸ ಮಾಡೋದ್ರ ಮೂಲಕ ತಮ್ಮ ದುಡಿಮೆಯಿಂದ ಜೀವನ ನಡೆಸಲಿಕ್ಕೆ ಇವರು ಒಂದು ಬಹಳ ಮಹತ್ವದಂಥ ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾಡುವಂಥ ಎಲ್ಲ ಕೆಲಸಗಳಿಗೆ ದೇವರು ಒಳ್ಳೆಯ ಹಾರೈಸಲಿ, ಅವ್ರಿಗಿನ್ನೂ ಶಕ್ತಿ ಕೊಡಲಿ. ಇನ್ನು ನನ್ನ ಇಲ್ಲಿ ಏನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ತಾವೆಲ್ಲರೂ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ. ನಾನು ಸುಮಾರು 1/2-3 ಗಂಟೆ ತಡವಾಗಿ ಬಂದೆ. ಕಾರಣ ಇಷ್ಟೇ, ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಭಾಳ ಮುಖ್ಯವಾದಂಥ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧ್ವಜಾರೋಹಣ ಕಾರ್ಯಕ್ರಮದ ಉಸ್ತುವಾರಿ ಅಧಿಕಾರಿಯಾಗಿರೋದ್ರಿಂದ ನಾನು ಆ ಸ್ಥಳ ಬಿಟ್ಟು ಬರಲಿಕ್ಕಾಗಿಲ್ಲ. ತದನಂತರ ನನ್ನ ಸಹೋದ್ಯೋಗಿಗಳು ನನ್ನ ಕಚೇರಿಯಲ್ಲಿ 2-3 ಕೇಕ್ ಕಟ್ ಮಾಡಿಸುವಂಥ ಕಾರ್ಯಕ್ರಮ ಇಟ್ಕೊಂಡ್ರು. ಅದಾದಮೇಲೆ ಮತ್ತೆ ನಾನು ಯಲಹಂಕದಲ್ಲಿ ಒಂದು ಕೇಕ್ ಕಟ್ ಮಾಡುವಂಥ ಭಾಗ್ಯ. ಇದು ನಂದು ಯಾವುದು ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ಸಾರ್ವಜನಿಕರು, ಸಹೋದ್ಯೋಗಿಗಳು, ಫ್ರೆಂಡ್ಸ್ಗಳು, ವೆಲ್ ವಿಷರ್ಸು ಈ ರೀತಿ ಕರೆಸಿ ಒಂದು ಕೇಕ್ ಕಟ್ ಮಾಡಿದಾಗ ಸಿಗುವಂಥ ಸಂತೋಷ, ಒಂದು ಆನಂದ, ಅದಕ್ಕೆ ಬೆಲೆ ಕಟ್ಟಲಾರ್ದಂತು. ಹೀಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವತಂತ್ರ ದಿನಾಚರಣೆಯ ಶುಭಾಶಯ ಕೋರ್ತಾ ಇದ್ದೀನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ಸಹೋದ್ಯೋಗಿಗಳು, ನಿಮ್ಮಲ್ಲಿ ನನ್ನ ಒಂದು ಮನವಿ ಅಂದರೆ, ಯಾವ ಕೆಲಸ ಆಗಲಿ ಅದರಲ್ಲಿ ನಾವು ಶ್ರದ್ಧೆ ಇಟ್ಟು ಮಾಡಿದಾಗ ಆ ಕೆಲಸ ಯಶಸ್ವಿ ಆಗುತ್ತೆ. ನಾನು DCP ಆಗಿರ್ಬೋದು, ನಾನು ಕಾನ್ಸ್ಟೇಬಲ್ ಆಗಿರ್ಬೋದು, ನಾನು ಈ ಒಂದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಲ್ಲಿ ಒಂದು ಕ್ಲರಿಕಲ್ ಕೆಲಸ ಆಗಿರ್ಬೋದು, ಮ್ಯಾನೇಜರ್ ಕೆಲಸ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಕೆಲಸದ ಬಗ್ಗೆ ನಾವು ಶ್ರದ್ಧೆ ವಹಿಸಿ ಮಾಡಿದಾಗ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಗೋದ್ರ ಜೊತೆಯಲ್ಲಿ ಆ ಏನು ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಸಹ ಎತ್ತರಕ್ಕೆ ಬೆಳೆಯುತ್ತೆ. ಆ ಸಂಸ್ಥೆಯಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ, ನೀವು ಸಹ ಅಷ್ಟೇ ಎತ್ತರಕ್ಕೆ ಬೆಳೀತೀರಿ. ಉದಾಹರಣೆಗೆ ಕಳೆದ ವರ್ಷ ಇಲ್ಲಿ ಏನೋ ಒಂದು ಸಣ್ಣ ಕೆಲಸದಲ್ಲಿ ಸೇರಿದವರು ಮುಂದಿನ ವರ್ಷ ಅವ್ರು ಮ್ಯಾನೇಜರ್ ಆಗ್ಬೋದು, ನೆಕ್ಸ್ಟ್ ಇಯರ್ ಅವರು ಸೀನಿಯರ್ ಮ್ಯಾನೇಜರ್ ಆಗ್ಬೋದು. ಯಾವಾಗ ಆ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡುವಂಥ ಎಲ್ಲ ಸಹೋದ್ಯೋಗಿಗಳು ತಮ್ಮ ಮನಸ್ಪೂರ್ವಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಭಾಳ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾ
ಮತ್ತೊಮ್ಮೆ ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಕೋರ್ತಾ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆದು ಭಾಳ ಸಂತೋಷದಿಂದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಶರೀಫ್ ಬ್ರದರ್ಸಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಂಥ ಎಲ್ಲ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸಹೋದ್ಯೋಗಿಗಳಿಗೆ ಶರಣಾರ್ಥಿಯನ್ನು ತಿಳಿಸ್ತಾ ಹಾಗೂ ಶರೀಫ್ ಬ್ರದರ್ಸ್ ಅವ್ರಿಗೂ ಸಹಿತ ಶರಣಾರ್ಥಿಗಳನ್ನು ತಿಳಿಸ್ತಾ ನಮ್ಮ DCP ಅವರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತು ನಮಗೆಲ್ಲ ಒಂದು ಸುದಿನ ಸ್ವತಂತ್ರದ ದಿನಾಚರಣೆಯನ್ನು ಆಚರಿಸುವಂಥ ಒಂದು ಸಮಯವನ್ನು ಇವತ್ತು ನಾವು ಪಡ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಒಬ್ಬರ ಜನ್ಮದಿನವನ್ನು ಆಚರಿಸುವಂಥ ಒಂದು ಯೋಗ ನಮಗೆ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಒಂದು ಪುಣ್ಯ ಅದು. ಏಕೆಂದರೆ ಸರ್ಕಾರದ ಸೇವೆಯಲ್ಲಿ ನ್ಯಾಯದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯ ಜೊತೆಗಿರ್ತಕ್ಕಂಥದ್ದೇ ನಮಗೆಲ್ಲರಿಗೂ ಒಂದು ಪುಣ್ಯದ ಒಂದು ಕಾರ್ಯ ಇದು. ಅದರ ಜೊತೆಯಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ನಮ್ಮ ಮಿತ್ರರು ಇಲ್ಲಿ ಕೆಲಸಗಾರರು ಅಂತ ಇಲ್ಲ, ಇಲ್ಲಿ ಒಂಥದ ಬಂಧುಗಳ ರೀತಿಯಲ್ಲಿ ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಬೇರೆ ಯಾವ ಕಂಪ್ನಿಯಲ್ಲಿ ಈ ಥರ ವ್ಯವಸ್ಥೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಂಪ್ನಿಗಳಲ್ಲಿ ಆ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಇಲ್ಲಿ ಅವರ ನೋವು ನಲಿವುಗಳನ್ನು ಕೇಳ್ತಕ್ಕಂಥ ತಾಯಿ ಗುಣ ಇರ್ತಕ್ಕಂಥ ಶರೀಫ್ ಅವರು ಈ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ಷೇತ್ರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿ ಅಂತ ನಮ್ಮ ಸ್ವಾಮೀಜಿಯವರು ಹೇಳಿದರು. ಶರಣು ಬಯಸಿ 201 ವರ್ಷ ಆಳ್ವಿಕೆ ಮಾಡುವಂಥ ಬ್ರಿಟಿಷ್ ಅವರು ಓಡಿಸಿದ್ದು ನಾವು 1947 ಆಗಸ್ಟ್ 15, 79 ವರ್ಷ ಆಯಿತು. ಈ ಒಂದು ಸುದಿನ 79ನೇ ವರ್ಷದ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಏನು ಮಾಡೋದಕ್ಕೆ ಹೋಗಿದ್ದೀವಿ. ಇದಕ್ಕೆ ನೀವೆಲ್ಲ ಸೇರಿರೋದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಜೀವನ ಮಾಡೋದಲ್ಲ, ದೇಶ ಕಟ್ಟೋದು. ದೇಶ ಕಟ್ಟಬೇಕಂದ್ರೆ ಜನರಿಗೆ ಕೆಲಸ ಇರಬೇಕು, ಕೆಲಸ ಬೇಕು ಅಂದರೆ ಕೆಲಸ ಕೊಡೋರು ಬೇಕು. ಆ ಕೊಡಬೇಕಂತ ಮನಸ್ಥಿತಿಯಿಂದ ಏನು ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿನ ಮಾಡೋದಕ್ಕೆ ಹೋಗಿದ್ದೀವಿ. ಇಲ್ಲಿ ನೀವೆಲ್ಲ ಯಾರ್ಯಾರು ಕೆಲಸ ಮಾಡ್ತೀರಲ್ಲ, ನೀವೆಲ್ಲ ಕೆಲಸದವರಲ್ಲ, ನೀವೆಲ್ಲ ಕಂಪನಿನಲ್ಲಿ ಯು ಆರ್ ಆಲ್ಸೋ ಒನ್ ಆಫ್ ದ ಮೆಂಬರ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ 1999 ನಾನು ಕಂಪನಿ ಓಪನ್ ಮಾಡಿದ್ವಿ. ಸತತವಾಗಿ CMM ಗ್ರೂಪ್ಸು ಹಾಗೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ 25ನೇ ವರ್ಷ ಆಯಿತು. ನಮ್ಮ ಮಂಜುನಾಥ್ ಬಾಬು ಅವರು ಸಾಹೇಬರು ನನಗೆ ಓನ್ ಅಣ್ಣನಿಗಿಂತ ಜಾಸ್ತಿ. ಅವ್ರು ACP ಅವರು ಇದ್ದಾಗ 9 ವರ್ಷ ಆಯಿತು. ಮಧ್ಯಾಹ್ನದ ಊಟ ಎಲ್ಲಿ ಅಂದರೆ ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾರು ಅವ್ರ ಮನೆಯಲ್ಲೇ, ನಾನು ಅವ್ರ ಆಫೀಸಲ್ಲಿ ಅವ್ರ ಚೇಂಬರಲ್ಲಿ ತಿಂತಾಯಿದ್ದೆ. ನಾನು ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಪೊಲೀಸು ಇವತ್ತು ಏನು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕಂತ ಪೊಲೀಸರು ಇದ್ದಾರೆ. ಅವ್ರ ಜೊತೆ ಒಂದು ಒಳ್ಳೆಯ ಸ್ನೇಹ ಯಾರಾದ್ರೂ ಇದ್ದರೆ ಅದು ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಶರಣು ಬಯಸಿ ಯಾರೇ ಬಂದರೂ ಅವ್ರಿಗೆ ಊಟ ಕೊಡುವ ಏಕೈಕ ದೇಶ ಯಾವುದಾದ್ರೂ ಇದ್ದರೆ ಭಾರತ ದೇಶ, ವರ್ಲ್ಡಲ್ಲಿ ಇದು ನಮ್ಮ ಭಾರತ ದೇಶ ಮಾತ್ರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತಹ ಒಳ್ಳೆಯ ದೇಶ ನನ್ನ ದೇಶ. ಈಗ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿತ್ತು. ಆ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಈ 2 ತಿಂಗಳಲ್ಲಿ ದುಬೈಯಲ್ಲಿ ಸಹ ನಾವು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಲಾಂಚ್ ಮಾಡೋದಕ್ಕೆ ಹೋಗಿ ಇದು ಸತತವಾಗಿ ಬೆಳೆಯಲಿ. ನಿಮ್ಮೆಲ್ಲರಿಗೂ ಆ ದೇವರ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಳ್ಳಿ ಅಂತ ಹೇಳ್ತಾ ಈ ಕಂಪನಿ ಮುಂಬರುವ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಅದರಲ್ಲಿ 2 ಮಾತಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹಿಂಗೆ ಇರಲಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದು ನೋಡಿ, ಇವತ್ತು ಮುಸಲ್ಮಾನ್ ಬಾಂಧವರು ರಂಜಾನ್ ಹಬ್ಬ ಮಾಡ್ತಾರೆ, ಹಿಂದೂ ಬಾಂಧವರು ಯುಗಾದಿ ಮಾಡ್ತಾರೆ, ದೀಪಾವಳಿ ಮಾಡ್ತಾರೆ, ಕ್ರಿಶ್ಚಿಯನ್ ಬಾಂಧವರು ಕ್ರಿಸ್ಮಸ್ ಮಾಡ್ತಾರೆ. ಭಾರತ ದೇಶದ 160 ಕೋಟಿ ಜನ ಮಾಡುವ ಏಕೈಕ ಹಬ್ಬ, ದೇಶಕ್ಕೆ ಸ್ವತಂತ್ರ ಬಂದಂತಹ ದಿನ ಇವತ್ತು. ಈ ಹಬ್ಬದ ದಿವಸ ನನ್ನ ಅಣ್ಣನಾದಂತಹ DCP ಸಾಹೇಬ್ರಿಗೂ ಏನು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ, ನಿಜವಾಗೂ ಇದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ನಾನು ಅವರಿಗೆ ಎಗೇನ್ ಇನ್ನೊಂದ್ಸಲ ಮೆನಿ ರಿಟರ್ನ್ಸ್ ದ ಹ್ಯಾಂಡ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ
ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ವತಿಯಿಂದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದರ ಜೊತೆಗೆ ನಮ್ಮ ಆತ್ಮೀಯರು ಅಣ್ಣನಿಗೆ ಸಮಾನರಾದಂಥ DCP ಮಂಜುನಾಥ್ ಬಾಬು ಸಾರ್ತನು ಇವತ್ತು ಬರ್ತ್ಡೇ ಇತ್ತು. ಇದರ ಜೊತೆಗೆ ನಾವು ಎವ್ರಿ ವರ್ಷ ಇವತ್ತೊಂದು ದಿವಸ ಅವತ್ತಿಂದನೂ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಇಂಡಿಯಾ ಬಿಟ್ಟು ಇವಾಗ ದುಬೈಲಿನೂ ಬ್ರಾಂಚಸ್ ಬರ್ತಾ ಇದೆ. ನೆಕ್ಸ್ಟ್ ಮಂತಿಂದ ನಮ್ಮದು ದುಬೈಲಿನೂ ಒಂದು 8 ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಇದು ಅಪ್ಗ್ರೇಡ್ ವರ್ಷನ್ ಮಾಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಥರ ಇರ್ತೀವಿ. ಇದರಲ್ಲಿ ಸ್ಟಾಫ್ ಅಂತ ಇನ್ನೊಂದು ಇರೋದಿಲ್ಲ. ನಾವು ಇವತ್ತಿಂದಲ್ಲ ಮೊದಲಿಂದನೂ ನಮ್ಮ ಪಿಲ್ಲರ್ಸ್ ಏನಿದೆ, ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಎಂಪ್ಲಾಯೀಸ್ ಅಲ್ಲ, ಅವರು ನನ್ನ ಕಂಪ್ನಿಯ ಪಿಲ್ಲರ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಯಿತಾ, ಮಗದೊಮ್ಮೆ ಈ ಸಮಸ್ತ ನಾಡಿನ ಜನತೆಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ವತಿಯಿಂದ 79ನೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ. ಧನ್ಯವಾದಗಳು. ಥ್ಯಾಂಕ್ ಯು.